ಒಂದು ವಿಷಯ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾನಾ? ರಾತ್ರಿ ನಿದ್ದೆ ಬರದಂತೆ ಮಾಡುತ್ತಾನೆ. ನಿಮ್ಮ ಹಿಂದೆ ಬೇರೆಯವರ ಜೊತೆ ಮಾತಾಡಿ ನಿಮ್ಮನ್ನು ಕೆಡಿಸುತ್ತಾನೆ. ನಿಮ್ಮ ಪ್ರಗತಿಯನ್ನು ನೋಡಿ ಜ್ವಲಿಸುತ್ತಾನೆ. ನಿಮ್ಮ ಪ್ರತಿ ಹೆಜ್ಜೆಗೂ ತಡೆಯೊಡ್ಡುತ್ತಾನೆ. ಹೌದು ಅಂದ್ರೆ ಮುಂದಿನ 15 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಏಕೆಂದರೆ ಇಂದು ನಾನು ನಿಮಗೆ ಬಹಳ ಸುಲಭವಾದ 12 ಮಾನಸಿಕ ಶಸ್ತ್ರಗಳನ್ನು ಹೇಳುತ್ತೇನೆ. ಒಂದು ಮಾತು ಕೂಡ ಹೇಳದೆ, ಜಗಳವಿಲ್ಲದೆ, ಕೈ ಎತ್ತದೆ, ನಿಮ್ಮ ಶತ್ರುವನ್ನು ಒಳಗಿನಿಂದಲೇ ಒಡೆದು ಹಾಕುವಂತೆ ಮಾಡುತ್ತವೆ. ಇವು ಚಾಣಕ್ಯರು ಬರೆದ ವಿಧಾನಗಳು. ಸುನ್ ಚೂ ಅವರು ಬಳಸಿದ್ದರು ಮತ್ತು ಇಂದಿನ ಮನೋವಿಜ್ಞಾನವು ಇವುಗಳನ್ನು ಸತ್ಯ ಎಂದು ಸಾಬೀತುಪಡಿಸಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಎಲ್ಲ ಅಂತಹ ಜನರಿಗಾಗಿ. ಯಾರು ಆ ಜನರಿಂದ ಸಾಕಾಗಿದ್ದಾರೆ, ಯಾರು ಅವರ ಜೀವನವನ್ನು ಕಷ್ಟಕರ ಮಾಡುತ್ತಾರೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ, ಶತ್ರುವನ್ನು ಸೋಲಿಸಲು ಅವನೊಂದಿಗೆ ಹೋರಾಡುವ ಅಗತ್ಯವೇ ಇಲ್ಲ. ನಿಜವಾದ ಗೆಲುವು ಅದು ಶತ್ರುವು ತನ್ನದೇ ತಪ್ಪುಗಳಲ್ಲಿ ಸಿಕ್ಕಿಹಾಕಿಕೊಂಡಾಗ ಮತ್ತು ನೀವು ಶಾಂತವಾಗಿ ನಿಂತು ನೋಡುತ್ತಿರುವಾಗ. ಸುಂಚು ಹೇಳಿದಂತೆ ಅತೀ ದೊಡ್ಡ ಗೆಲುವು ಅದು, ಯಾವುದಕ್ಕೂ ಹೋರಾಡುವ ಅಗತ್ಯವೇ ಇಲ್ಲದ ಗೆಲುವು. ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ವಿಧಾನ, ಶಾಂತವಾಗಿರಿ. ಇದು ಅತೀ ದೊಡ್ಡ ಶಸ್ತ್ರ. ನಿಮ್ಮ ಶತ್ರು ನಿಮ್ಮನ್ನು ರೇಗಿಸಿದಾಗ, ಚುಚ್ಚಿದಾಗ, ನಿಮ್ಮ ಬಗ್ಗೆ ಸುಳ್ಳು ಹರಡಿದಾಗ ಅವನು ನಿಜವಾಗಿ ಏನು ಬಯಸುತ್ತಾನೆ? ಅವನು ನೀವು ಕೋಪದಲ್ಲಿ ಬಂದು ಏನಾದರೂ ತಪ್ಪು ಮಾಡಿ ನೀವೇ ನಷ್ಟಕ್ಕೆ ಒಳಗಾಗಬೇಕೆಂದು ಬಯಸುತ್ತಾನೆ. ಆದರೆ ನೀವು ಶಾಂತವಾಗಿರುವಾಗ ಅವನ ಎಲ್ಲ ಆಟವೇ ಅವನ ಮೇಲೆ ತಿರುಗುತ್ತದೆ. ಇದನ್ನು ಸರಳವಾಗಿ ಹೇಳುವುದಾದರೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಎಂದು ಕರೆಯುತ್ತಾರೆ. ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿದಾಗ ನೀವು ಇಡೀ ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತೀರಿ. ಅವನು ಕೂಗಿದರೆ ನೀವು ನಿಧಾನವಾಗಿ ಮಾತಾಡಿ. ಅವನು ಭಾವನೆಗಳಲ್ಲಿ ಮುಳುಗಿದರೆ ನೀವು ತರ್ಕದಿಂದ ಮಾತಾಡಿ. ಈ ಸಣ್ಣ ವ್ಯತ್ಯಾಸವೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಎರಡನೇ ವಿಧಾನ, ಮೌನವನ್ನು ಶಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಜಗತ್ತಿನ ಅತ್ಯಂತ ಕಡೆಗಣಿಸಲ್ಪಟ್ಟ ಶಸ್ತ್ರ ಇದು, ಮೌನ. ಯಾರಾದರೂ ನಿಮ್ಮನ್ನು ಉತ್ತೇಜಿಸಿದಾಗ ನೀವು ಮೌನವಾಗಿರುವಾಗ ಆ ವ್ಯಕ್ತಿ ಒಳಗಿನಿಂದ ಒಡೆದು ಹೋಗುತ್ತಾನೆ. ಅವನು ಯೋಚಿಸಲು ಶುರು ಮಾಡುತ್ತಾನೆ. ಇವನು ಉತ್ತರ ಏಕೆ ಕೊಡಲಿಲ್ಲ? ಇವನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲವೇ? ಇವನು ನನ್ನಿಂದ ಹೆಚ್ಚು ಬಲಿಷ್ಠನೇ? ಈ ಮೌನವೊಂದು ಮಾನಸಿಕ ಜಾಲವಾಗಿದ್ದು ಅದರಲ್ಲಿ ನಿಮ್ಮ ಶತ್ರುವು ತಾನೇ ಬೀಳುತ್ತಾನೆ. ಸಂಭಾಷಣೆಯಲ್ಲಿ, ಜಗಳದಲ್ಲಿ, ಕಚೇರಿಯ ರಾಜಕೀಯದಲ್ಲಿ ಯಾರು ಮೌನವನ್ನು ಸಾಧಿಸುತ್ತಾನೋ ಅವನು ಎಂದಿಗೂ ಸೋಲುವುದಿಲ್ಲ. ಈ ಮಾತುಗಳು ನಿಮಗೆ ನಿಜವಾಗಿ ಉಪಯುಕ್ತವೆನಿಸಿದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಇದರಿಂದ ನನಗೆ ಇನ್ನಷ್ಟು ಅಗತ್ಯವಾದ ಮಾತುಗಳನ್ನು ನಿಮ್ಮವರೆಗೆ ತರುವ ಶಕ್ತಿ ಸಿಗುತ್ತದೆ. ಮೂರನೇ ವಿಧಾನ, ಶತ್ರುವನ್ನು ಅಗತ್ಯಕ್ಕಿಂತ ಹೆಚ್ಚು ಆತ್ಮವಿಶ್ವಾಸಿ ಮಾಡಿ. ಚಾಣಕ್ಯ ನೀತಿಯಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಾಗಿದೆ, ಶತ್ರುವಿಗೆ ಅವನು ನಿಮ್ಮಿಂದ ಹೆಚ್ಚು ಚತುರನೆಂದು ಭಾವಿಸಲಿ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಮರೆಮಾಚಿ ಅವನಿಗೆ ಅವನೇ ಶ್ರೇಷ್ಠನೆಂದು ಭಾವಿಸುವಂತೆ ಮಾಡಿ. ಅವನ ಅಹಂಕಾರ ಹೆಚ್ಚುತ್ತದೆ. ಅವನು ಅಗತ್ಯಕ್ಕಿಂತ ಹೆಚ್ಚು ಆತ್ಮವಿಶ್ವಾಸಿಯಾಗುತ್ತಾನೆ ಮತ್ತು ಅಹಂಕಾರಿ ವ್ಯಕ್ತಿ ಯಾವಾಗಲೂ ತಪ್ಪು ಮಾಡುತ್ತಾನೆ. ಇತಿಹಾಸದಲ್ಲಿ ಇದಕ್ಕೆ ನೂರಾರು ಉದಾಹರಣೆಗಳಿವೆ. ದೊಡ್ಡ ದೊಡ್ಡ ಯೋಧರು ಗೆಲುವು ಖಚಿತವೆಂದು ಭಾವಿಸಿದಾಗಲೇ ಸೋತರು. ಹಾಗಾಗಿ ಬಲಹೀನನಂತೆ ಕಾಣಿಸಿ ಆದರೆ ಹಿಂದಿನಿಂದ ಕೆಲಸ ಮಾಡುತ್ತೀರಿ. ಕೇಳಿ, ಏಕೆಂದರೆ ಇದೇ ರಣನೀತಿ. ಯಾವುದು ಕಾಣಿಸುತ್ತದೋ ಅದು ಇರುವುದಿಲ್ಲ, ಯಾವುದು ಇರುತ್ತದೋ ಅದನ್ನು ಕಾಣಿಸಬೇಡಿ. ನಾಲ್ಕನೇ ವಿಧಾನ, ಕನ್ನಡಿಯ ರಣನೀತಿ. ಅವನೇ ಭಾಷೆಯಲ್ಲಿ ಮಾತಾಡಿ. ನೀವು ಯಾರೋ ವ್ಯಕ್ತಿಯ ಭಾವಭಂಗಿ, ಮಾತಾಡುವ ಧ್ವನಿ, ವಿಧಾನವನ್ನು ಅನುಕರಿಸಿದರೆ ಅವನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ತಾನಾಗಿಯೇ ನಂಬಿಕೆ ಹುಟ್ಟುತ್ತದೆ. ಮನೋವಿಜ್ಞಾನದಲ್ಲಿ ಇದನ್ನು ಅನುಕರಿಸುವುದು ಎಂದು ಕರೆಯುತ್ತಾರೆ. ಮತ್ತು ಶತ್ರುವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಅವನು ತನ್ನ ದೌರ್ಬಲ್ಯಗಳನ್ನು ತಾನೇ ಹೇಳುತ್ತಾನೆ. ಅವನು ಸಡಿಲನಾಗುತ್ತಾನೆ ಮತ್ತು ಸಡಿಲ ಶತ್ರು ಸುಲಭವಾಗಿ ಸೋಲುವ ಶತ್ರುವಾಗುತ್ತಾನೆ. ಚಾಣಕ್ಯರು ಹೇಳಿದರು, ಯುದ್ಧದಲ್ಲಿ ಖಡ್ಗಕ್ಕಿಂತ ಮೊದಲು ನಂಬಿಕೆಯನ್ನು ಗೆಲ್ಲಬೇಕು. ಐದನೇ ವಿಧಾನ, ಅವನ ದೌರ್ಬಲ್ಯದ ಮೇಲೆ ಸ್ವಲ್ಪ ಒತ್ತಡ ಹಾಕಿ. ಪ್ರತಿ ವ್ಯಕ್ತಿಯಲ್ಲಿ ಏನಾದರೂ ಒಂದು ಅಸುರಕ್ಷತೆ ಇರುತ್ತದೆ. ಯಾರೋ ತನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಯಾರೋ ಹಿನ್ನೆಲೆಗೆ, ಯಾರೋ ಬುದ್ಧಿವಂತಿಕೆಗೆ ಸಂವೇದನಶೀಲರಾಗಿರುತ್ತಾರೆ. ಈಗ ನೀವು ನೇರವಾಗಿ ಆ ಅಸುರಕ್ಷಿತತೆಯ ಮೇಲೆ ದಾಳಿ ಮಾಡಬಾರದು. ಅದು ನಿಮ್ಮನ್ನು ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಬದಲಾಗಿ ನೀವು ಅಂತಹ ಸ್ಥಿತಿಯನ್ನು ಸೃಷ್ಟಿಸಬೇಕು ಅಲ್ಲಿ ಅವನು ತಾನೇ ಆ ಅಸುರಕ್ಷಿತತೆಯನ್ನು ಅನುಭವಿಸುತ್ತಾನೆ. ಒಬ್ಬರು ತನ್ನ ತಿಳುವಳಿಕೆಗೆ ಸಂವೇದನಶೀಲರಿದ್ದರೆ ಅಂತಹ ಮಾತನ್ನು ಶುರು ಮಾಡಿ. ಅಲ್ಲಿ ನಿಮ್ಮ ಜ್ಞಾನ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವನಿಗೆ ಏನೂ ಹೇಳಬೇಡಿ, ಕೇವಲ ಅನುಭವಿಸುವಂತೆ ಮಾಡಿ. ಈ ವಿಧಾನ ಸೂಕ್ಷ್ಮವಾದದು, ಸಂಸ್ಕಾರಯುತವಾದದು ಮತ್ತು ಅತ್ಯಂತ ಪರಿಣಾಮಕಾರಿಯಾದದು. ಆರನೇ ವಿಧಾನ, ನಿಮ್ಮ ಪ್ರಗತಿಯೇ ಅತಿ ದೊಡ್ಡ ಪ್ರತಿಕಾರ. 1 ನಿಮಿಷ ಕಾಯಿರಿ. ಒಂದು ಮುಖ್ಯ ವಿಷಯ, ನಿಮ್ಮ ಶತ್ರುವಿಗೆ ನಿಮ್ಮ ಪ್ರಗತಿಯಿಂದ ಎಷ್ಟು ನೋವಾಗುತ್ತದೋ ಅಷ್ಟು ಬೇರೆ ಯಾವುದರಿಂದಲೂ ಆಗುವುದಿಲ್ಲ. ಅವನು ನೋಡುತ್ತಾನೆ ನೀವು ಮುಂದುವರಿಯುತ್ತಿದ್ದೀರಿ,
ನೀವು ಸಂತೋಷವಾಗಿದ್ದೀರಿ, ನಿಮ್ಮ ಜೀವನ ಸುಧಾರಿಸುತ್ತಿದೆ ಮತ್ತು ಅವನ ಎಲ್ಲ ಚಾಲಾಕಿಗಳು ವ್ಯರ್ಥವಾಗುತ್ತಿವೆ. ಅವನು ಒಳಗಿನಿಂದ ಜ್ವಲಿಸುತ್ತಾನೆ ಮತ್ತು ಈ ಜ್ವಾಲೆಯೇ ಅವನನ್ನು ಬಲಹೀನನನ್ನಾಗಿ ಮಾಡುತ್ತದೆ. ಹಾಗಾಗಿ ನಿಮ್ಮ ಶಕ್ತಿಯನ್ನು ಕೇವಲ ಶತ್ರುವನ್ನು ನಾಶ ಮಾಡುವುದಕ್ಕೆ ವ್ಯಯ ಮಾಡಬೇಡಿ, ನಿಮ್ಮನ್ನು ನೀವೇ ನಿರ್ಮಿಸಿಕೊಳ್ಳುವುದಕ್ಕೆ ವ್ಯಯ ಮಾಡಿ. ಯಾರು ತನ್ನನ್ನು ತಾನು ನಿರ್ಮಿಸುತ್ತಾನೋ ಅವನು ತಾನಾಗಿಯೇ ಶತ್ರುವನ್ನು ಸೋಲಿಸುತ್ತಾನೆ. ಇದೇ ಅತೀ ದೊಡ್ಡ ಮಾನಸಿಕ ಯುದ್ಧ, ತನ್ನ ಉತ್ತಮ ರೂಪವನ್ನು ತಯಾರಿಸುವುದು. ಈ ಮಾತು ನಿಮ್ಮ ಹೃದಯಕ್ಕೆ ತಲುಪಿದರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಒತ್ತಿ. ಅಂತಹ ಪ್ರತಿ ಮುಖ್ಯ ವಿಡಿಯೋ ನಿಮ್ಮವರೆಗೆ ಮೊದಲು ಬರಲಿ. 7ನೇ ವಿಧಾನ, ಮಾಹಿತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಸುನ್ ಚೂ ಹೇಳಿದರು, ನಿಮ್ಮ ಶತ್ರುವನ್ನು ತಿಳಿದುಕೊಳ್ಳಿ, ನಿಮ್ಮನ್ನು ತಿಳಿದುಕೊಳ್ಳಿ ಮತ್ತು ನೀವು 100 ಯುದ್ಧಗಳನ್ನು ಗೆಲ್ಲುತ್ತೀರಿ. ಶತ್ರುವಿನ ಬಗ್ಗೆ ಎಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೀರೋ ಅವನ ಅಭ್ಯಾಸಗಳು, ಭಯಗಳು, ಸಂಬಂಧಗಳು, ಯೋಜನೆಗಳು ಅಷ್ಟು ಹೆಚ್ಚು ನೀವು ಸಿದ್ಧರಾಗಿರುತ್ತೀರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನು ಮರೆಮಾಚಿ. ನಿಮ್ಮ ನಿಜವಾದ ಯೋಜನೆಯನ್ನು ಯಾರೂ ತಿಳಿಯದಿದ್ದರೆ ಅವರು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮುಂದಿನ ಹೆಜ್ಜೆಯನ್ನು ರಹಸ್ಯವಾಗಿಡಿ, ಕಡಿಮೆ ಮಾತಾಡಿ, ಹೆಚ್ಚು ಕೆಲಸ ಮಾಡಿ. 8ನೇ ವಿಧಾನ, ಶತ್ರುವನ್ನು ಗೊಂದಲದಲ್ಲಿಡಿ. ಗೊಂದಲದಲ್ಲಿರುವ ಶತ್ರುವು ಸೋತ ಶತ್ರುವಾಗುತ್ತಾನೆ. ಅವನು ನಿಮ್ಮನ್ನು ಅರ್ಥಮಾಡಿಕೊಳ್ಳಲಾಗದಿದ್ದಾಗ, ನಿಮ್ಮ ಮುಂದಿನ ಹೆಜ್ಜೆಯನ್ನು ಊಹಿಸಲಾಗದಿದ್ದಾಗ ಅವನು ನಿರಂತರ ಅನಿಶ್ಚಿತತೆಯಲ್ಲಿರುತ್ತಾನೆ ಮತ್ತು ಅನಿಶ್ಚಿತತೆಯು ಅವನ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಬಲಹೀನಗೊಳಿಸುತ್ತದೆ. ನಿಮ್ಮ ಕ್ರಿಯೆಗಳನ್ನು ಅನಿರೀಕ್ಷಿತವಾಗಿಡಿ. ಕೆಲವೊಮ್ಮೆ ಪ್ರತಿಕ್ರಿಯಿಸಿ, ಕೆಲವೊಮ್ಮೆ ಸಂಪೂರ್ಣವಾಗಿ ಕಡೆಗಣಿಸಿ, ಕೆಲವೊಮ್ಮೆ ಸ್ನೇಹಿಯಂತೆ ಇರಿ, ಕೆಲವೊಮ್ಮೆ ದೂರವಿರಿ. ಈ ಅನಿರೀಕ್ಷಿತತೆಯಿಂದ ಶತ್ರುವಿನ ಮನಸ್ಸು ಸಾಕಾಗುತ್ತದೆ ಮತ್ತು ಸಾಕಾದ ಮನಸ್ಸು ತಪ್ಪುಗಳನ್ನು ಮಾಡುತ್ತದೆ ಮತ್ತು ಅವನ ತಪ್ಪುಗಳೇ ನಿಮ್ಮ ಗೆಲುವು. ಈಗ ಮುಂದೆ ನಾನು ನಿಮಗೆ ಒಂದು ಅಂತಹ ವಿಧಾನ ಹೇಳಲಿದ್ದೇನೆ, ಅದನ್ನು ನೀವು ಬಹುಶಃ ಮೊದಲು ಕೇಳಿರಲಿಕ್ಕಿಲ್ಲ. 9ನೇ ವಿಧಾನ, ಕೃತಜ್ಞತೆಯನ್ನು ಶಕ್ತಿಯಂತೆ ಬಳಸಿ. ಇದು ಕೇಳಲು ವಿಚಿತ್ರವೆನಿಸಬಹುದು, ಆದರೆ ಗಮನವಿಟ್ಟು ಕೇಳಿ. ನೀವು ನಿಮ್ಮ ಶತ್ರುವಿನ ಮುಂದೆ ಎಲ್ಲರ ಮಧ್ಯೆ ಕೃತಜ್ಞ ಮತ್ತು ಸಕಾರಾತ್ಮಕವಾಗಿರುವಾಗ, ಅವನ ನಕಾರಾತ್ಮಕತೆಯ ಹೊರತಾಗಿಯೂ ನೀವು ಸಂತೋಷವಾಗಿ ಕಾಣಿಸಿದಾಗ ಅದು ಅವನನ್ನು ಒಳಗಿನಿಂದ ಅಸ್ಥಿರಗೊಳಿಸುತ್ತದೆ. ಏಕೆಂದರೆ ಅವನಿಗೆ ತನ್ನ ಪ್ರತಿ ಪ್ರಯತ್ನವೂ ವಿಫಲವಾಗುತ್ತಿದೆ ಎಂದು ಭಾಸವಾಗುತ್ತದೆ. ಅವನು ನಿಮಗೆ ನೋವುಂಟು ಮಾಡಲು ಏನಾದರೂ ಮಾಡುತ್ತಾನೆ, ಆದರೆ ನೀವು ಮುಗುಳ್ನಗುತ್ತಿರುತ್ತೀರಿ. ಇದೇ ಅವನ ಅತಿದೊಡ್ಡ ಸೋಲು. ಮನೋವಿಜ್ಞಾನ ಹೇಳುತ್ತದೆ, ಭಾವನಾತ್ಮಕವಾಗಿ ಬಲಿಷ್ಠರಾದವರು ದೀರ್ಘಕಾಲದಲ್ಲಿ ಯಾವಾಗಲೂ ಗೆಲ್ಲುತ್ತಾರೆ, ಏಕೆಂದರೆ ಅವರ ಮಾನಸಿಕ ಶಕ್ತಿ ಎಂದಿಗೂ ಮುಗಿಯುವುದಿಲ್ಲ. 10ನೇ ವಿಧಾನ, ನಿಮ್ಮ ವಲಯವನ್ನು ಬಲಪಡಿಸಿಕೊಳ್ಳಿ. ಚಾಣಕ್ಯರು ಹೇಳಿದರು, ಒಂಟಿ ಸಿಂಹವು 100 ನರಿಗಳಿಗೆ ಸೋಲುತ್ತದೆ. ನಿಮ್ಮ ಶತ್ರುವನ್ನು ಒಂಟಿಯಾಗಿಸುವ ಅತಿ ಪರಿಣಾಮಕಾರಿ ವಿಧಾನ ನಿಮ್ಮ ಸಂಬಂಧಗಳನ್ನು ಹೆಚ್ಚಿಸುವುದು. ನಿಮ್ಮ ಜೊತೆ ಎಷ್ಟು ಹೆಚ್ಚು ಜನರಿರುತ್ತಾರೋ ಅಷ್ಟು ನಿಮ್ಮ ಶತ್ರು ಬಲಹೀನನಾಗುತ್ತಾನೆ. ಜನರಿಗೆ ಸಹಾಯ ಮಾಡಿ, ನಿಮ್ಮ ಸಂಬಂಧಗಳನ್ನು ಹೂಡಿಕೆ ಮಾಡಿ. ಒಂದು ಅಂತಹ ವಲಯವನ್ನು ನಿರ್ಮಿಸಿ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೆ. ಶತ್ರುವು ನೋಡಿದಾಗ ನೀವು ಒಂಟಿಯಲ್ಲ ಎಂದು ಅವನ ಧೈರ್ಯ ತಾನಾಗಿಯೇ ಒಡೆದು ಹೋಗುತ್ತದೆ. 11ನೇ ವಿಧಾನ, ತಾಳ್ಮೆ. ನಿಜವಾದ ಯೋಧನ ಅತಿ ದೊಡ್ಡ ಗುಣ. ಇತಿಹಾಸದ ಅತಿದೊಡ್ಡ ವಿಜೇತರಲ್ಲಿ ಒಂದು ಸಾಮಾನ್ಯ ಗುಣ ತಾಳ್ಮೆ. ಯಾರು ತಕ್ಷಣ ಪ್ರತೀಕಾರ ತೆಗೆದುಕೊಳ್ಳಲು ಬಯಸುತ್ತಾರೋ ಅವರು ಹೆಚ್ಚಾಗಿ ತಪ್ಪು ಸಮಯದಲ್ಲಿ ತಪ್ಪು ಹೆಜ್ಜೆ ಇಡುತ್ತಾರೆ. ಆದರೆ ಯಾರು ಕಾಯುವುದನ್ನು ತಿಳಿದಿದ್ದಾರೋ, ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಾರೋ ಅವರು ದಾಳಿ ಮಾಡಿದಾಗ ಶತ್ರುವಿಗೆ ಸಂಭಾಳಿಸುವ ಅವಕಾಶವೇ ಇರುವುದಿಲ್ಲ. ಚಾಣಕ್ಯರು ಹೇಳಿದರು, ತಾಳ್ಮೆಯುಳ್ಳವನು ಶತ್ರುವಿನ ತಪ್ಪುಗಳಿಗಾಗಿ ಕಾಯುತ್ತಾನೆ ಮತ್ತು ಪ್ರತಿ ಶತ್ರುವು ತಪ್ಪು ಮಾಡುತ್ತಾನೆ. ಹಾಗಾಗಿ ತ್ವರೆ ಮಾಡಬೇಡಿ. ಆಟ ದೀರ್ಘವಾದದ್ದು ಮತ್ತು ದೀರ್ಘ ಆಟದಲ್ಲಿ ಯಾರು ತಟಸ್ಥನಾಗಿರುತ್ತಾನೋ ಅವನೇ ಗೆಲ್ಲುತ್ತಾನೆ. 12ನೇ ಮತ್ತು ಕೊನೆಯ ವಿಧಾನ, ನಿಮ್ಮನ್ನು ಇಷ್ಟೊಂದು ದೊಡ್ಡದಾಗಿ ಮಾಡಿಕೊಳ್ಳಿ, ಅದರಿಂದ ಶತ್ರುವು ಅಪ್ರಸತನಾಗುತ್ತಾನೆ. ನೀವು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿದಾಗ, ನಿಮ್ಮ ಗುರಿಗಳನ್ನು ಸಾಧಿಸಿದಾಗ, ನಿಮ್ಮ ಉತ್ತಮ ರೂಪವನ್ನು ನಿರ್ಮಿಸಿದಾಗ ಒಂದು ಕ್ಷಣ ಬರುತ್ತದೆ, ಅಲ್ಲಿ ನಿಮ್ಮ ಶತ್ರುವು ನಿಮ್ಮನ್ನು ತಡೆಯುವ ಸ್ಥಿತಿಯಲ್ಲೇಯೇ ಇರುವುದಿಲ್ಲ. ನೀವು ಒಂದು ಎತ್ತರಕ್ಕೆ ಏರಿದಾಗ ಕೆಳಗಿನಿಂದ ಎಸೆದ ಕಲ್ಲುಗಳು ನಿಮ್ಮವರೆಗೆ ತಲುಪುವುದೇ ಇಲ್ಲ. ಇದೇ ನಿಜವಾದ ಮಾನಸಿಕ ಗೆಲುವು. ಇದು ಕೇವಲ ಶತ್ರುವನ್ನು ಸೋಲಿಸುವುದಲ್ಲ, ಇದು ನಿಮ್ಮನ್ನು ಅಂತಹ ಮಟ್ಟಕ್ಕೆ ಕೊಂಡೊಯ್ಯುವುದು ಅಲ್ಲಿ ಶತ್ರುವಿಗೆ ಅರ್ಥವೇ ಇಲ್ಲದಂತಾಗುತ್ತಾನೆ. ಹಾಗಾಗಿ ಸ್ನೇಹಿತರೆ, ಇವು ಆ 12 ಸುಲಭ ಮಾನಸಿಕ ವಿಧಾನಗಳು. ಶಾಂತವಾಗಿರಿ, ಮೌನವನ್ನು ಶಸ್ತ್ರವನ್ನಾಗಿ ಮಾಡಿಕೊಳ್ಳಿ, ಶತ್ರುವನ್ನು ಅಹಂಕಾರಿಯಾಗಲು ಬಿಡಿ, ಅವನೇ ಭಾಷೆಯಲ್ಲಿ ಮಾತಾಡಿ, ಅವನ ಅಸುರಕ್ಷತೆಯನ್ನು ಅನುಭವಿಸಲು ಬಿಡಿ, ನಿಮ್ಮ ಪ್ರಗತಿಯ ಮೇಲೆ ಗಮನ ಹರಿಸಿ, ಮಾಹಿತಿಯನ್ನು ಮರೆಮಾಚಿ, ಅವನನ್ನು ಗೊಂದಲದಲ್ಲಿಡಿ,
ಕೃತಜ್ಞತೆಯನ್ನು ಶಕ್ತಿಯಂತೆ ಬಳಸಿ. ನಿಮ್ಮ ವಲಯವನ್ನು ಹೆಚ್ಚಿಸಿ. ತಾಳ್ಮೆಯಿಂದಿರಿ. ಮತ್ತು ಅತಿ ಮುಖ್ಯವಾಗಿ ನಿಮ್ಮನ್ನು ಇಷ್ಟೊಂದು ದೊಡ್ಡದಾಗಿ ಮಾಡಿಕೊಳ್ಳಿ, ಅದರಿಂದ ಶತ್ರುವು ಅಪ್ರಸತ್ತನಾಗುತ್ತಾನೆ. ಒಂದು ವಿಷಯ ನೆನಪಿನಲ್ಲಿಡಿ, ನಿಮಗೆ ನೋವುಂಟು ಮಾಡಲು ಪ್ರಯತ್ನಿಸುವ ವ್ಯಕ್ತಿ ನಿಜವಾಗಿ ನಿಮ್ಮ ಜೀವನದಲ್ಲಿ ಗುರುವಿನಂತೆ ಬರುತ್ತಾನೆ. ಅವನು ನಿಮ್ಮನ್ನು ಬಲಿಷ್ಠನಾಗಿಸುತ್ತಾನೆ, ಬುದ್ಧಿವಂತನಾಗಿಸುತ್ತಾನೆ ಮತ್ತು ಅಂತಿಮವಾಗಿ ನಿಮಗೆ ಆ ಎತ್ತರವನ್ನು ನೀಡುತ್ತಾನೆ, ಅದನ್ನು ನೀವು ಬಹುಶಃ ತಾನೇ ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮುಂದಿನ ಬಾರಿ ಯಾರಾದರೂ ಶತ್ರು ನಿಮ್ಮ ಮುಂದೆ ಬಂದಾಗ ಮುಗುಳ್ನಗಿ, ಏಕೆಂದರೆ ಈಗ ನಿಮಗೆ ಆಟ ಹೇಗೆ ಆಡಬೇಕೆಂದು ಗೊತ್ತು. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೇ? ಇವುಗಳಲ್ಲಿ ಒಂದಾದರೂ ವಿಧಾನ ನಿಮಗೆ ಶಕ್ತಿಯುತವೆನಿಸಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಆ ವ್ಯಕ್ತಿಯ ಜೊತೆ ಶೇರ್ ಮಾಡಿ, ಯಾರಿಗೆ ಇದರ ಅಗತ್ಯವಿದೆ. ಕಮೆಂಟ್ನಲ್ಲಿ ಕೇವಲ ಇಷ್ಟೇ ಬರೆಯಿರಿ, ನಾನು ಸಿದ್ಧನಿದ್ದೇನೆ. ಇದರಿಂದ ನನಗೆ ಈ ಮಾತು ನಿಮ್ಮವರೆಗೆ ತಲುಪಿದೆ ಎಂದು ತಿಳಿಯುತ್ತದೆ. ಮತ್ತು ಇಂತಹ ವಿಡಿಯೋಗಳು ಮೊದಲು ನಿಮ್ಮವರೆಗೆ ಬರಲಿ ಅಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯನ್ನು ಖಂಡಿತ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮನ್ನು ಬಲಿಷ್ಠವಾಗಿಡಿ, ಶಾಂತವಾಗಿಡಿ ಮತ್ತು ನೆನಪಿಡಿ, ನಿಜವಾದ ಯೋಧ ಅವನಲ್ಲ ಯಾರು ಜೋರಾಗಿ ಹೋರಾಡುತ್ತಾನೆ. ನಿಜವಾದ ಯೋಧ ಅವನು ಯಾರಿಗೆ ಹೋರಾಡುವ ಅಗತ್ಯವೇ ಇಲ್ಲ. ಜೈ ಹಿಂದ್.